ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನಾ ಮೋಟಮ್ಮ ಅವರು ಮಾಧ್ಯಮಗಳಲ್ಲಿ ಪಕ್ಷದ ಹಿರಿಯ ಕಾಂಗ್ರೆಸ್ ಮುಖಂಡರುಗಳ ಬಗ್ಗೆ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಮೂಡಿಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಅವರು ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ವಿಷಯ ಏನಂದರೆ, ನಮ್ಮ ಮೂಡಿಗೆರೆಯ ಶಾಸಕಿ ನಯನಾ ಮೋಟಮ್ಮನವರು ಇತ್ತೀಚಿನ ಕೆಲವು ದಿನಗಳ ಹಿಂದೆ ಮೂಡಿಗೆರೆ ಕೆಲವು ಕಾಂಗ್ರೆಸ್ ಮುಖಂಡರ ವಿರುದ್ಧ ಒಂದು ದೂರನ್ನು ಕೊಟ್ಟಿರ್ತಾರೆ, ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಕೆಲವು ಅಂಶಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾನು ದಲಿತ ಮಹಿಳೆ, ನನ್ನ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅನ್ನೋ ಪದವನ್ನು ಬಳಸಿರ್ತಾರೆ. ಹಾಗೆ ಈ ಥರ ನನಗೆ ತುಂಬ ಅವಮಾನ ಮಾಡಿರ್ತಾರೆ. ಇವರುಗಳೆಲ್ಲ ಈಗ ಬಂದಿರತಕ್ಕಂಥ ನಾಯಕರುಗಳೆಲ್ಲರೂ ನನಗೆ ಚುನಾವಣೆಯಲ್ಲಿ ತೊಂದರೆ ಕೊಟ್ಟರು, ನಾನಿಲ್ಲಾದರೆ ಇನ್ನೂ ಹೆಚ್ಚಿನ ಮತಗಳಿಂದ ಗೆಲುವು ಸಾಧಿಸ್ತಿದ್ದೆ ಅಂತಲೂ ಹೇಳಿದ್ದಾರೆ. ಹಾಗೆ ಇವರೊಂದು ಪಬ್ಲಿಕ್ ಫಂಕ್ಷನ್ನಲ್ಲಿ ಇವರೆಲ್ಲ ಪಾಳೆಗಾರರು ಅನ್ನೋ ಪದನ ಬಳಸಿರ್ತಾರೆ. ಇದನ್ನೆಲ್ಲವನ್ನು ಖಂಡಿಸಲಿಕ್ಕಾಗಿ ನಾವು ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೇವೆ. ಹಾಗೆ ನೋಡಿ, ನಮ್ಮ ಮೂಡಿಗೆರೆ ಮೀಸಲು ಕ್ಷೇತ್ರ ಸ್ವತಂತ್ರ ಬಂದಾಗಿನಿಂದಲೂ ದಲಿತರೇ ಇಲ್ಲಿ MLAಗಳಾಗಿರ್ತಾರೆ. ಉದಾಹರಣೆಗೆ ತಿಮ್ಮಬೋವಿ ಇರ್ಬೋದು, ಪ್ರಖ್ಯಾತ ರಾಜಕಾರಣಿ KH ರಂಗನಾಥ್ ಇರ್ಬೋದು, ಆನಂತರದ ದಿನಗಳಲ್ಲಿ ತಿಪ್ಪಯ್ಯ ಇರ್ಬೋದು, ಆನಂತರ G ಪುಟ್ಟಸ್ವಾಮಿಯವರು ಇರ್ಬೋದು. ಈ ಆನಂತರದ ದಿನಗಳಲ್ಲಿ ನಮ್ಮ ಮೋಟಮ್ಮನವರು, ಹಾಗೆ ಲಿಂಗಯ್ಯನವರು, BP ಲಿಂಗಯ್ಯನವರು, ಕುಮಾರಸ್ವಾಮಿಯವರು, ಆನಂತರದ ಈಗಿನ ನಯನಾ ಮೋಟಮ್ಮ, ಇವರೆಲ್ಲರೂ ದಲಿತ MLAಗೆ ಆಯ್ಕೆ ಆಗಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಇವರ ಕಾರ್ಯವ್ಯಾಪ್ತಿ ಸಮಯದಲ್ಲಿ ಯಾವುದೇ ಥರದಲ್ಲಿ ದಲಿತರು, ಹಿಂದುಳಿದವರು, ಒಕ್ಕಲಿಗರು ಅನ್ನೋ ಪದವೇ ಬರಲಿಲ್ಲ. ಅಷ್ಟು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಿದ್ದರು. ಉದಾಹರಣೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ದಲಿತ ಶಾಸಕಿಯಾಗಿರುವುದೇ ತಪ್ಪು ಎಂಬಂತೆ ಮೂಡಿಗೆರೆ ಬ್ಲಾಕ್ನ ಕಾಂಗ್ರೆಸ್ ನಾಯಕರುಗಳು ನನಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದು, ಈ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. KH ರಂಗನಾಥ್ ಅವರು ಹಾಗೂ G ಪುಟ್ಟಸ್ವಾಮಿ ಅವರು ಸೇರಿ ಇವರಿಬ್ಬರು ಆ ಭಾಗದ ಜನರ ತುಂಬಾ ಸಮಸ್ಯೆಗಳನ್ನ ಬಹಳ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ವ್ಯಕ್ತಿ ಆಗಿದ್ದರು. ತಮ್ಮ ಸಮಸ್ಯೆಗಳಿಗೆ KH ರಂಗನಾಥ್ ಅವರು ಬೇರೆ ಊರಿಂದ ಬಂದರೂ ಸಮೇತ ಅಲ್ಲಿ ಬಂದು ಉಳ್ಕೊಳ್ತಿದ್ದು ಬಾಳೂರು ಲಕ್ಷ್ಮಣ ಗೌಡ್ರ ಮನೆ ಮತ್ತು ನನ್ನ ತಂದೆಯವರಾದ ಗೋಪೇಗೌಡರ ಮನೆಯಲ್ಲಿ. ಆ ಅನ್ಯೂನ್ಯತೆ, ಅವರು ದಲಿತರಾದ್ರೂ ಯಾರೊಬ್ರು ಅವ್ರನ್ನ ದಲಿತರು ಅನ್ನೋ ರೀತಿನಲ್ಲೇ ಬಿಂಬಿಸ್ಲಿಲ್ಲ. ಅವರೊಬ್ಬ ಮೇಲ್ದರ್ಜೆಯ ಒಬ್ಬ ನಾಯಕ ಅನ್ನೋ ರೀತಿನಲ್ಲಿ ಅವರು ಕಾಣಿಸ್ಕೊಂಡ್ರು. ಅದೇ ರೀತಿ ಕಾರ್ಯವೈಖರಿಯನ್ನು ಮಾಡಿದ್ರು, ತುಂಬಾ ಅಭಿವೃದ್ಧಿಯನ್ನು ಸಾಧಿಸಿದ್ರು. ಆ ಮೂಡಿಗೆರೆಯ ಜನತೆಯ ಒಂದು ಇದನ್ನೇ ಮನಸ್ಸನ್ನೇ ಗೆದ್ದಿದ್ದಂಥ ವ್ಯಕ್ತಿ. ಆದರೆ ಈಗಿನ ಈ ನಯನಾ ಮೋಟಮ್ಮನವರು, ನಾವು ಕಂಡ ಹಾಗೆ ನಾವೆಲ್ಲರೂ ಬಹಳ ವರ್ಷದಿಂದ ರಾಜಕಾರಣ ಬಲ್ಲೆವು. ಆದರೂ ಈಚಿನ ದಿನಗಳಲ್ಲಿ ಈ ನಯನಾ ಮೋಟಮ್ಮ ಗೆಲುವಿನವರೆಗೆ ಗೆದ್ದ ನಂತರ ತುಂಬ ಎಲ್ಲರನ್ನು ಕಡೆಗಣಿಸಿದರು. ಇವರು DB ಚಂದ್ರೇಗೌಡರು ರಾಜಕಾರಣಕ್ಕೆ ತಂದರು ಮೋಟಮ್ಮನವ್ರನ್ನ. ಆನಂತರ ತಾರದೇವಿ ಮನೆಯಲ್ಲಿ ಇವರು ಬೆಳೆದರು. ಆನಂತರ DM ಪುಟ್ಟೇಗೌಡರು ಇವರಿಗೆ ಆಶ್ರಯ ಕೊಟ್ಟು ಇವರನ್ನ ಮೇಲೆ ತಂದು ಮಂತ್ರಿ ಮಾಡಿದರು. ನಮ್ಮ ಮಾಜಿ MP DM ಪುಟ್ಟೇಗೌಡರು, ಅವರ ಹೆಸರನ್ನ ಇವರು ಯಾವ ಕಾರಣಕ್ಕೂ ಮರೆಯಬಾರದು. ಆನಂತರದ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ BL ಶಂಕರ್ ಆಗಿರ್ಬೋದು, ಆರ್ತಿ ಅವರಾಗಿರ್ಬೋದು, ಇವ್ರನ್ನೆಲ್ಲರನ್ನೂ ಈ ಅಮ್ಮ ಗಾಳಿಗೆ ತೂರಿ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಮೂಡಿಗೆರೆ ಜನತೆಗೆ ತುಂಬ ಅಸಡ್ಡೆ ಉಂಟಾಯಿತು. ಅದರಿಂದ ನಾವು ಇವ್ರ ಬಗ್ಗೆ ಒಂದು ನಿಯೋಗ ಹೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಹರಿಪ್ರಸಾದ್ ಅವರಿಗೂ ಹಾಗೂ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರನ್ನು ಕಂಡು, ಅಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿಯವರ ಹತ್ರ ಯಾವುದೇ ರಾಜಕಾರಣನ ನಾವು ಮಾತಾಡ್ತೀವಿ, ನಾವು ಬರೀ ಅಭಿನಂದಿಸಿದ್ದು ಒಂದು.
ಅವರು ಬಂದಿದ್ದರಿಂದಲೇ ಈ ಕ್ಷೇತ್ರದಲ್ಲಿ ಗೆಲುವು ಉಂಟಾಯ್ತಲೋ ಅಂತಲೂ ಹೇಳಿದ್ರು. ಆದರೆ ಹರಿಪ್ರಸಾದ್ ನನ್ನ ಕರ್ತವ್ಯ ಇದೆ, ರಾಜ್ಯಾಧ್ಯಕ್ಷರು ಇವ್ರ ಬಗ್ಗೆ ಏನೇನು ನಡೀತದೆ ಇತ್ತೀಚಿನ ದಿನಗಳಲ್ಲಿ ಮೂಡಿಗೆರೆಯ ಕಾಂಗ್ರೆಸ್ ಪಕ್ಷದ ವಾತಾವರಣನ ಅವರೇ ಕೇಳಿದರು. ಏನಪ್ಪ ಮೂಡಿಗೆರೆ ಹೇಗೆ ನಡೀತದೆ ಅಂತ ಕೇಳಿದಾಗ ನಾನು ಸ್ಪಷ್ಟವಾಗಿ ಎಲ್ಲವನ್ನು ವಿವರಣೆಯಾಗಿ ಕೊಟ್ಟೆ. ಇವ್ರು ಮಾಡಿದ್ರು. ಇನ್ನೂ ನನ್ನ ಸ್ನೇಹಿತರುಗಳಿದಾರಲ್ಲ, ಅದ್ರ ಬಗ್ಗೆ ಎಲ್ಲರೂ ಈಗ ದಲಿತ ಅನ್ನೋದ್ರ ಬಗ್ಗೆ ಮತ್ತು ಅವರ ಕಾರ್ಯಚಟುವಟಿಕೆ ಬಗ್ಗೆ ಎಲ್ಲವನ್ನು ಅವರು ವಿವರವಾಗಿ ಕೊಡ್ತಾರೆ. ಇಲ್ಲಿ ನಾವುಗಳು ಇವ್ರನ್ನ ಗೆಲ್ಲಿಸ್ಬೇಕಾದ್ರೆ ನಮ್ಮ ಮುಸಲ್ಮಾನ್ ಮುಖಂಡರು ಜೀವ ಕೊಟ್ಟು ಕೆಲಸ ಮಾಡಿದರು. ಹಾಗೆ ನಮ್ಮ MP ಮನು ಅವರು, ಜಯರಾಮ್ ಅವರು, ಇವ್ರನ್ನೆಲ್ಲರೂ ನಾವು ಇವತ್ತು ಇವರೆಲ್ಲರೂ ನನಗೆ ಮೋಸ ಮಾಡಿದ್ರು ಅನ್ನೋ ರೀತಿಯಲ್ಲಿ ಹಾಲಪ್ಗೌಡ್ರು ಸಾರಿ. ಮತ್ತೊಂದು ಒಂದು ದೊಡ್ಡ ವಿಷಯ ಅಂತ ಹೇಳಿದ್ರೆ, ಈ ಟರ್ನ್ ತಗೊಳ್ಳಿಕ್ಕೆ ಮೇಜರ್ ಕಾರಣ DK ಶಿವಕುಮಾರ್ ಅವರ ತಲೆ. ನಮ್ಮ GH ಹಾಲಪ್ಗೌಡ್ರಿಗೆ ಒಂದು ನಿರ್ದೇಶನ ಕೊಟ್ಟರು, ಹೋಗಪ್ಪ ಆ ಲಿಂಗಯ್ಯನವ್ರನ್ನ ಕರ್ಕೊಂಡು ಬಾ ಅಂತೇಳಿ. ಅದೇ ರೀತಿ ನಮ್ಮ ಹಾಲಪ್ಗೌಡರು ಬಹಳ ಶ್ರಮ ವಹಿಸಿ ಲಿಂಗಯ್ಯನವ್ರನ್ನ ನಮ್ಮ ಪಕ್ಷಕ್ಕೆ ತಂದರು. ಆ ಲಿಂಗಯ್ಯನವರು ನಮ್ಮ ಪಕ್ಷಕ್ಕೆ ಬಂದಿರೋದ್ರಿಂದ ಬಹಳ ದೊಡ್ಡ ಗೆಲುವಾಗಲಿಕ್ಕೆ ಕಾರಣ. ಅಲ್ಪ ಮತದಿಂದ ಗೆದ್ರೂ ಲಿಂಗಯ್ಯನವರು ಇಲ್ದಿದ್ರೆ, GH ಹಾಲಪ್ಗೌಡರು ಇಲ್ದಿದ್ರೆ ಗೆಲುವು ಸಾಧ್ಯ ಇರ್ತಿರಲಿಲ್ಲ. ಅದೇ ರೀತಿ ಕುಮಾರಸ್ವಾಮಿ ಅವರು ದಳದಿಂದ ದಳದಿಂದ ಅಭ್ಯರ್ಥಿಯಾಗಿದ್ದರು. ಆವಾಗ ಆ ಓಟ್ಗಳೆಲ್ಲ ಆ ಕಡೆ ಹೋಗಿದ್ದರಿಂದ ನಮ್ಮ ಪಕ್ಷ ಗೆಲುವು ಉಂಟಾಯಿತು. ಆದರೆ ಈಗ ತದ್ವಿರುದ್ಧವಾಗಿ ಹೋಗ್ತಿದೆ. ಅದ್ರ ಬಗ್ಗೆ ಎಲ್ಲ ನನ್ನ ಉಳಿದ ಮುಖಂಡರುಗಳು ಇದನ್ನು ಮಾತಾಡ್ತಾರೆ. ಅವಕಾಶಕ್ಕಾಗಿ ಸುದ್ದಿಗೋಷ್ಠಿಯಲ್ಲಿ HH ದೇವರಾಜ್, BB ನಿಂಗಯ್ಯ, ಕುಮಾರಸ್ವಾಮಿ, ಮನು, ಪ್ರಸನ್ನ, ಆಲಪ್ಪಗೌಡ, ಮೊಹಮ್ಮದ್, ಜಯರಾಮ್, ಭರತ್ ಉಪಸ್ಥಿತರಿದ್ದರು.